ನಮ್ಮ ಸಂಘಟನೆ ಕರ್ನಾಟಕ ವಿದ್ಯುತ್ ಬಳಕೆದಾರ ಸಂಘದಿಂದ ಈ ತಿಂಗಳು 26ನೇ ತಾರೀಕು ನಮ್ಮ ಸಂಘಟನೆಯ ಕೇಂದ್ರ ಸಂಘಟನೆಯಾದ ಆಲ್ ಇಂಡಿಯಾ ಎಲೆಕ್ಟ್ರಿಸಿಟಿ ಕನ್ಸ್ಯೂಮರ್ ಅಸೋಸಿಯೇಷನ್ ಜೊತೆಗೂಡಿ ಒಂದು ಸಮಾವೇಶ ಮಾಡ್ತಾಯಿದ್ದೀವಿ. ಮುಖ್ಯವಾಗಿ ಈ ಒಂದು ವಿದ್ಯುತ್ ಶಕ್ತಿ ಖಾಸಗೀಕರಣ ಏನು ಮಾಡ್ತಾಯಿದ್ದಾರೆ ಅದನ್ನ ವಿರೋಧ ಮಾಡ್ತಾಯಿದ್ದೀವಿ. ಇವತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಈ ಒಂದು ಖಾಸಗೀಕರಣ ಮಾಡೋಕ್ಕೆ ಹುನ್ನಾರ ಮಾಡ್ಕೊಂಡು ಹೊರಟಿದ್ದಾರೆ. ಇದು ಜನಕ್ಕೆ ಮಾರಕವಾಗಿದೆ. ಯಾಕಂತ ಹೇಳಿದ್ರೆ ಇವತ್ತು ಆಲ್ರೆಡಿ ಇವತ್ತು ಕರ್ನಾಟಕದಲ್ಲಿ ವಿದ್ಯುತ್ ಶಕ್ತಿ ಬೆಲೆ ಜಾಸ್ತಿ ಆಗಿದೆ. ಅದು ಕಮರ್ಷಿಯಲ್ ಆಗಿರ್ಬೋದು ಅಥವಾ ಬೇರೆ ಆಗಿರ್ಬೋದು. ಕಮರ್ಷಿಯಲ್ಗೆ 7 ಚಿಲ್ಲರೆ ಇದೆ. ಈಗ ಆಲ್ರೆಡಿ ಅವರು ಒಂದು ಯೂನಿಟ್ಗೆ 36 ಪೈಸೆನ ಪೆನ್ಷನ್ ಮತ್ತು ಗ್ರ್ಯಾಚ್ಯುಟಿಗೆ ಕಲೆಕ್ಟ್ ಮಾಡ್ತಾಯಿದ್ದಾರೆ. ಅದ್ರ ಜೊತೆಗೆ ಮತ್ತೆ ₹1 ಜಾಸ್ತಿ ಮಾಡ್ತಾಯಿದ್ದಾರೆ. ಇವತ್ತು ಏನಾಗಿದೆ ಅಂತ ಹೇಳಿದ್ರೆ ವಿದ್ಯುತ್ ಶಕ್ತಿ ಕಂಪ್ನಿಗಳು ಏಕಾಏಕಿ ರೇಟ್ನ ಜಾಸ್ತಿ ಮಾಡೋಕ್ಕೆ ಪ್ರತಿ ಸಲ ಪ್ರಯತ್ನ ಮಾಡ್ತಾಯಿದ್ದಾರೆ. ಖಾಸಗಿರು ಕೊಡೋದಕ್ಕೋಸ್ಕರ ಮಾಡ್ತಾಯಿದ್ದಾರೆ. ಇವತ್ತು ವಿದ್ಯುತ್ ಶಕ್ತಿ ಅನ್ನೋದು ಜನಸಾಮಾನ್ಯರಿಗೆ ಅತಿ ಮುಖ್ಯವಾದ ವಸ್ತು, ನೀರಿನಷ್ಟೇ ಮುಖ್ಯವಾದ ವಸ್ತು. ಅದನ್ನು ನೀವು ಖಾಸಗೀಕರಣ ಮಾಡಿದ್ರೆ, ಅದಕ್ಕೆ ಖಾಸಗಿ ಪರಭಾರ ಮಾಡಿದ್ರೆ ಅದು ಜನಸಾಮಾನ್ಯರಿಗೆ ಹೆಲ್ಪ್ ಆಗೋಲ್ಲ. ನಿಮಗೆಲ್ಲ ಗೊತ್ತಿದೆ, ಇವತ್ತು ಖಾಸಗಿ ಸಂಸ್ಥೆಯವರು ನಡೆಸ್ತಕ್ಕಂಥ ಮೊಬೈಲ್ ಆಗಿರ್ಬೋದು, ಮತ್ತೊಂದಾಗಿರ್ಬೋದು, ಎಲ್ಲರೂ ಕೂಡ ಮೊನೋಪಲಿ ಮಾಡಿಕೊಂಡು ಇವತ್ತು ಎಲ್ಲ ಬೆಲೆಗಳನ್ನ ಜಾಸ್ತಿ ಮಾಡಿದ್ದಾರೆ. ಇವತ್ತು ವಿದ್ಯುತ್ ಶಕ್ತಿನ ಖಾಸಗೀಕರಣ ಮಾಡಿದ್ರೆ ಎಲ್ಲ ಬೆಲೆಗಳು ಮತ್ತೆ ಜಾಸ್ತಿ ಆಗುತ್ತೆ. ಇವತ್ತು ಸ್ಮಾರ್ಟ್ ಮೀಟ್ರ್ ಹಾಕಬೇಕು ಅಂತಿದ್ದಾರೆ, DOD ತರಬೇಕು ಅಂತಿದ್ದಾರೆ. ವಿದ್ಯುತ್ ಶಕ್ತಿನ ಸ್ಮಾರ್ಟ್ ಮೀಟ್ರ್ ಹಾಕೋದಾಗಿಂದ ಏನಾಗಿದೆ ಅಂತ ಹೇಳಿದ್ರೆ ಎಲ್ಲ ಕಡೆ ಅದು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಅಸ್ಸಾಂ ಮತ್ತು ವೆಸ್ಟ್ ಬೆಂಗಾಲಲ್ಲಿ ಸ್ಮಾರ್ಟ್ ಮೀಟ್ರ್ ಹಾಕಿರೋದ್ರಿಂದ 20% ಜಾಸ್ತಿಯಾಗಿ ಅದನ್ನು ವಾಪಸ್ ತೆಗೆದುಬೇಕು ಅಂತ ಹೋರಾಟ ಮಾಡಿ ಅದನ್ನು ಯಶಸ್ವಿಯಾಗಿದ್ದಾರೆ. ಗ್ರಾಹಕರು ಅದನ್ನು ಗೆದ್ದಿದ್ದಾರೆ. ಇವತ್ತು ಮಧ್ಯಪ್ರದೇಶ ಆಗಿರ್ಬೋದು ಅಥವಾ ರಾಜಸ್ಥಾನ ಆಗಿರ್ಬೋದು, ಉತ್ತರ ಪ್ರದೇಶ ಆಗಿರ್ಬೋದು, ಕಾಶ್ಮೀರ ಆಗಿರ್ಬೋದು, ಪುದುಚೇರಿ ಆಗಿರ್ಬೋದು, ಇವತ್ತು ವಿದ್ಯುತ್ ಶಕ್ತಿನ ಖಾಸಗೀಕರಣ ಮಾಡೋಕ್ಕೆ ವಿದ್ಯುತ್ ಶಕ್ತಿ ಬಿಲ್ನ ಪಾಸ್ ಮಾಡಿದಿರೋಣ ಇವತ್ತು ಅದನ್ನು ಜಾರಿ ಮಾಡೋಕ್ಕೆ ಹೊರಟಿದ್ದಾರೆ. ವಿದ್ಯುತ್ ಶಕ್ತಿ ಬಿಲ್ಲು 2025 ಇನ್ನು ಮಸೂದೆ ಆಗಿ ಬರಬೇಕು. ಇದು ಕಾಯ್ದೆನ ಮತ್ತೆ ಬಿಟ್ಟಿದ್ದಾರೆ ಕೇಂದ್ರ ಸರ್ಕಾರ. ಅದರ ಬಗ್ಗೆ ಚರ್ಚೆ ಮಾಡಿದಿರ ಹಿಂಬಾಗಲಿನಿಂದ ರಾಜ್ಯ ಸರ್ಕಾರದ ಶಾಮೀಲಾಗ್ಬಿಟ್ಟು ಇದನ್ನು ಜಾರಿ ಮಾಡ್ತಾ ಇದ್ದಾರೆ. ಇದನ್ನು ನಾವು ಸರ್ವದಾ ಖಂಡಿಸ್ತೀವಿ. ಇದು ಜನಕ್ಕೆ ಪೂರಕ ಅಲ್ಲ, ಜನಕ್ಕೆ ಒಳ್ಳೆಯದಾಗಲ್ಲ. ಹಾಗಾಗಿ ನಾವು ಏನು ಮನವಿ ಮಾಡ್ಕೊಳ್ತೀವಿ ಗ್ರಾಹಕರಿಗೆ ಅಂದರೆ, ರೈತರು ಮತ್ತು ಗ್ರಾಹಕರು ಎಲ್ಲ ಸೇರಿಕೊಂಡು ಈ ಒಂದು ವಿದ್ಯುತ್ ಶಕ್ತಿ ಕಾಯ್ದೆ 2025 ವಾಪಸ್ ತೆಗೆದುಕೊಳ್ಳೋಕ್ಕೆ ಹೋರಾಟ ಮಾಡಬೇಕು. ಮತ್ತು ಯಾವುದೇ ಕಾರಣಕ್ಕೂ ಕೂಡ ಸ್ಮಾರ್ಟ್ ಮೀಟರ್ನ ಅಳವಡಿಸೋಕ್ಕೆ ಬಿಡಬಾರ್ದು ಅನ್ನೋದು ನಮ್ಮ ಸಂಘಟನೆಯ ಉದ್ದೇಶ. ಹಾಗಾಗಿ 26ನೇ ಒಂದು ಸಮಾವೇಶ ಇದೆ. ಗ್ರಾಹಕರು ಬೇರೆ ರಾಜ್ಯಗಳಿಂದ ದಕ್ಷಿಣ ವಲಯದ ಗ್ರಾಹಕರೆಲ್ಲ ಬರ್ತಾರೆ. ಅಲ್ಲಿ ನಾವು ಕೂತ್ಕೊಂಡು ಸಮಾವೇಶದ ಮೂಲಕ ನಮ್ಮ ಹೋರಾಟ ರೂಪರೇಷೆ ಮಾಡ್ಕೊಳ್ಳೋಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಅದಕ್ಕೋಸ್ಕರ ಈ ಒಂದು ಪತ್ರಿಕಾಗೋಷ್ಠಿನ ಕರೆದಿರ್ತೀವಿ. ನಮಸ್ಕಾರ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.